ಶೋ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. ಆತ್ಮೀಯ ಬಾಂಧವರೇ, ನಾಳೆ ಚಾಂದ್ರಮಾನ ಯುಗಾದಿ. ನಮ್ಮ ಸನಾತನ ಭಾರತೀಯ ಹಿಂದೂ ಸಂಸ್ಕೃತಿಯಲ್ಲಿ ಹೊಸ ದಿನ. ಸಾಮಾನ್ಯವಾಗಿ ಇವತ್ತು ನಾವು ಎಲ್ಲ ಕಡೆಗೆ ಜನವರಿ 1ನೇ ತಾರೀಖಿನಿಂದ ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ. ಆದರೆ ನಾವು ಬಹಳ ಪ್ರಾಚೀನ ಕಾಲದಿಂದ ಯುಗಾದಿಯನ್ನು ಹೊಸ ವರ್ಷ ಅಂತ ಆಚರಣೆ ಮಾಡ್ತಿದ್ದೇವೆ. ಯುಗ ಅಂದರೆ ವರ್ಷ. ಯುಗಕ್ಕೆ ಅನೇಕ ಅರ್ಥಗಳಿವೆ. ಇಲ್ಲಿ ವರ್ಷ ಅಂತ ಅರ್ಥ ಮಾಡ್ಕೊಳ್ಳೋಣ. ಯುಗದ ಆದಿ ಯುಗಾದಿ, ವರ್ಷದ ಆದಿ ಯುಗಾದಿ ಅಂದರೆ ಹೊಸ ವರ್ಷ, ವರ್ಷದ ಹೊಸ ದಿನ ಅಂತ ಅರ್ಥ. ಜನವರಿ ಹೊಸ ವರ್ಷ ಅನ್ನೋದಕ್ಕೂ ಇದಕ್ಕೂ ವ್ಯತ್ಯಾಸ ಏನಿದೆ ಅನ್ನೋದನ್ನು ಬಹುಶಃ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಒಂದು ಸರ್ವೇ ಸಾಮಾನ್ಯವಾಗಿ ಒಂದು ವರ್ಷಕ್ಕೆ ಮೊದಲನೇ ದಿನ ಅಂತ ಒಂದು ಜನರಲ್ ಆಗಿ ವ್ಯವಸ್ಥೆ ಮಾಡಿಕೊಂಡು ಜನವರಿ 1ನೇ ತಾರೀಕು ಹೊಸ ವರ್ಷ ಅಂತ ಆಚರಿಸ್ತೇವೆ. ಆದರೆ ನಾವು ಭಾರತೀಯರು ಒಂದು ಪ್ರಕೃತಿಯ ಹೊಸ ವರ್ಷವನ್ನು ಆಚರಿಸ್ತೇವೆ. ಯುಗದ ಆದಿ ಅಂತಂದರೆ ವರ್ಷದ ಹೊಸ ದಿನ ಮೊದಲನೇ ದಿನ. ಇಲ್ಲಿ ಪ್ರಕೃತಿಯಲ್ಲಿ ನೈಸರ್ಗಿಕವಾಗಿ ಬದಲಾವಣೆ ಕಾಣ್ತದೆ. ಮಳೆ ಆಗಿರಬಹುದು, ಗಿಡಗಂಟಿಗಳು ಇರ್ತಾವು, ಕೋಗಿಲೆ ಗಾನವನ್ನು ಶುರು ಮಾಡ್ತದೆ. ಈ ರೀತಿ ಈ ಪ್ರಕೃತಿಯ ಒಂದು ಹೊಸ ಸೊಬಗು ಇವತ್ತು ಯುಗಾದಿಯ ದಿನ ಶುರುವಾಗ್ತಾ ಇರೋದ್ರಿಂದ ನಾವು ಇದನ್ನು ಅರ್ಥಪೂರ್ಣವಾಗಿ ಯುಗಾದಿ ಹೊಸ ವರ್ಷ ಅಂತ ಕರಿತೇವೆ. ದಿವಸ ನಮ್ಮಲ್ಲಿ ಹೊಸತನ, ಹೊಸ ಬದಲಾವಣೆ ಆಗಬೇಕು. ಆಗ ಮಾತ್ರ ನಾವು ಕೂಡ ಹೊಸಬರು ಅಥವಾ ಹೊಸ ವರ್ಷದಲ್ಲಿ ಕಾಲಿಟ್ಟವರು ಅಂತ ಆಗ್ತೇವೆ. ದ.ರಾ. ಬೇಂದ್ರೆಯವರ ಒಂದು ಪದ್ಯ ನೆನಪಾಗ್ತದೆ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷಕ್ಕೆ ಹೊಸತು ತರುತ್ತಿದೆ. ಅಂದರೆ ಈ ಯುಗದ ಆದಿ ಹೊಸತನ್ನು ತರ್ತಾ ಇದೆ. ಅಂದರೆ ಹೊಸದು ನಮಗೆ ಬರನೇ ಯಥಾ ಪ್ರಕಾರ ಹಳೆಯದೇ ನಮ್ಮಲ್ಲಿತ್ತು, ನಾವು ಹಳೆಯ ರೀತಿಯಲ್ಲಿಯೇ ನಾವು ನಡವಳಿಕೆಯನ್ನು ಇಟ್ಕೊಂಡೆವು ಅಂದರೆ ಅದರಲ್ಲೇನು ವಿಶೇಷತೆ ಕಾಣೋದಿಲ್ಲ. ಅದೇ ಬೇಂದ್ರೆಯವರು ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಅನ್ನುವ ಹಾಡಿದೆ. ಅಂದರೆ ಪ್ರಸ್ತುತ ಸಮಾಜ ಯಾವ ರೀತಿ ಇದೆ, ನ್ಯಾಯಕ್ಕೆ ಬೆಲೆ ಇಲ್ಲ, ಅನ್ಯಾಯದ ದೌರ್ಜನ್ಯ, ಸತ್ಯ ಇಲ್ಲ, ಅಸತ್ಯ ತಾಂಡವವಾಡ್ತಾ ಇದೆ. ಇದನ್ನು ಈ ಪದ್ಯ ಸೂಚಿಸ್ತದೆ. ಇದು ಹೋಗಬೇಕು. ನಾವು ನ್ಯಾಯದ ಮೂಲಕ್ಕೆ, ಪ್ರಕೃತಿಗೆ, ಮಾನವೀಯ ಮೌಲ್ಯಕ್ಕೆ ಅಂಟ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಏನಾದರೂ ಒಂದು ಹೊಸ ಬದಲಾವಣೆಯನ್ನು ನಮ್ಮಲ್ಲಿ ಯುಗಾದಿ ಹೊಸ ವರ್ಷ ನಮಗೆ ಸಾರ್ಥಕ ಆಗ್ತದೆ. ಆದ್ದರಿಂದ ಈ ದಿನ, ಯುಗಾದಿಯ ದಿನ, ನಿಮ್ಮೆಲ್ಲರಲ್ಲಿ ಒಂದು ಹೊಸ ಬದಲಾವಣೆ ಆಗಲಿ, ನಮ್ಮ ಭವಿಷ್ಯ ಉಜ್ವಲವಾಗಲಿ, ಎಲ್ಲರಿಗೂ ಭಗವಂತನು ಶ್ರೇಯಸ್ಸನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯವನ್ನು ಹೇಳ್ತೇವೆ.